ಇನ್ನೊಂದು ಎಂಟ್ರಿ ಕೊಡ್ತಾ ಇದೆಯಾ ಸ್ಟೈಲ್ ಎಲ್ಲ ಚೇಂಜ್ ಆಗಿದೆ ತುಂಬ ದಿನ ಆಯ್ತು ನೋಡಿ ಎಲ್ರು ಲಿಪ್ಸ್ಟಿಕ್ ಹಚ್ಕೊಂಡಿರ್ತಾರೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಶುರು ಮಾಡ್ತಾಯಿದ್ದೀನಿ. ತುಂಬ ದಿನಗಳಾಯಿತು ವ್ಲಾಗ್ ಹಾಕಿ. ಸೊ ಇದು ನಮ್ಮ ಮನೆಯ ಭೂಮಿ ಪೂಜೆಯ ವ್ಲಾಗ್ ಆಗಿರುತ್ತೆ. ಸೊ ಲಾಸ್ಟ್ ಒಂದು ವ್ಲಾಗ್ ಹಾಕಿದ್ದೆ ಲಾಸ್ಟ್ ವೀಕು. ಎಲ್ಲರೂ ಬಂದಿದ್ದರು. ಅಂದರೆ ನಮ್ಮ ಸೋಮವಾರ ಅಪ್ಪ ಅಮ್ಮ ಆಗಿರ್ಬೋದು, ನಮ್ಮ ದೊಡ್ಡಪ್ಪ ದೊಡ್ಡಮ್ಮ, ನಮ್ಮ ಅಮ್ಮ ಭುವನ್ ಎಲ್ಲರೂ ಬಂದಿದ್ದರು. ಇವತ್ತು ಬಂದು ರಮ್ಯಾ ಮತ್ತು ನಮ್ಮ ಭಾವ ಅಂದರೆ ಸೋಮವಾರ ಅಣ್ಣ ಅವರೆಲ್ಲರೂ ಬಂದಿದ್ದಾರೆ. ಇಷ್ಟೇ ಜನ ಸದ್ಯಕ್ಕೆ. ಆ್ಯಂಡ್ ಗಾನು ಜೊತೆಗೆ ನನ್ನ ಹತ್ತಿರವಾದಂತಹ ಫ್ರೆಂಡ್ಸ್ಗಳು ಇವರೆಲ್ಲರೂ ಜಾಯ್ನ್ ಆಗಿದ್ದರು. ಇನ್ನು ನಂಗೆ ಮನೇಲೆಲ್ಲ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಡೈರೆಕ್ಟ್ ಬೆಳಗ್ಗೆನೇ ಬಂದ್ವಿ. ಬೆಳಗ್ಗೆನೇ ಪೂಜೆ ಕೊಟ್ಟಿದ್ದರು. ಬ್ರಾಹ್ಮಿ ಮುಹೂರ್ತದಲ್ಲಿ ಕೊಟ್ಟಿದ್ದರು. ಸೊ ಬ್ರಾಹ್ಮಿ ಮುಹೂರ್ತದಲ್ಲಿ ಎಲ್ಲರೂ ಎದ್ದು ಮತ್ತು ಸ್ನಾನ ಮತ್ತು ಕುಶಿಮಾನು ಎದ್ದಾಳೋದು ತುಂಬ ಕಷ್ಟ ಸ್ವಲ್ಪ ಅಂತ ಹೇಳ್ಬಿಟ್ಟು ಈ ಮುಹೂರ್ತನೂ ತುಂಬ ಚೆನ್ನಾಗಿದೆ ಅಂತ 2 ಆಪ್ಷನ್ ಕೊಟ್ಟಿದ್ದರು. ಸೊ 2 ಆಪ್ಷನಲ್ಲಿ ನಮಗೆ ಪುರೋಹಿತರು ಹೇಳಿದ್ದು ಬ್ರಾಹ್ಮಿ ಮುಹೂರ್ತಿಗಿನ್ನ ಒಂದು 8 ಗಂಟೆಗೆ ಬೆಸ್ಟ್ ಅಂತ ಅನಿಸುತ್ತೆ ಅಂತ ಅವ್ರು ಹೇಳಿದ್ದಕ್ಕೆ ನಾವು ಅದೇ ಟೈಮಿಂಗ್ಸ್ನ ಸೆಲೆಕ್ಟ್ ಮಾಡ್ಕೊಂಡ್ವಿ. ಓಂ ಕೇಶವಾಯ ಸ್ವಾಹ, ನಾರಾಯಣಾಯ ಸ್ವಾಹ, ಮಾಧವಾಯ ಸ್ವಾಹ, ಗೋವಿಂದಾಯ ನಮಃ, ಶ್ರೀಕೃಷ್ಣ ಪರಬ್ರಹ್ಮಣೇ ನಮೋ ನಮಃ. ಅತಾಚಮ್ಯ ಪ್ರಾಣಾನಾಯಮ್ಯ ದೇಶಕಾಲೋ ಸಂಕೇತ್ಯ ಕರೋತಿ ಕಲ್ಯಾಣಂ ಆರೋಗ್ಯಂ ಧನಸಂಪದ ಶತ್ರುಬುದ್ಧಿ ವಿನಾಶಾಯ ದೀಪಂ ಜ್ಯೋತಿರ್ ನಮೋಸ್ತುತೆ ಸರ್ವ ಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣೆ ನಮೋಸ್ತುತೆ. ಸ್ವಪ್ರಕಾಶ ಮಹಾದೇವ ಮಹಾದೇವ ಸರ್ವಾಂತಸ್ತೆ ಸ್ಮಿರಾಪಃ ಸಭಾ ಹ್ಯಾಭ್ಯಾಂತರಂ ದೀಪ ಜ್ಯೋತಿರ್ ಮಹಾಲಕ್ಷ್ಮಿ ದೇವತಾಭ್ಯೋ ನಮೋ ನಮಃ. ಓಂ ವ್ಯೋಮಯೋಮಾಯ ವಿದ್ಮಹೇ ಸೂಕ್ಷ್ಮಸೂಕ್ಷ್ಮಾಯ ಧೀಮಹಿ ತನ್ನೋ ಘೋರಿ ಪ್ರಚೋದಯಾತ್. ಓಂ ಪರಮಾನಂದ ಸೌರಭ್ಯ ಪರಿಪೂರ್ಣ ದಿಗಂಧ್ರಂ ಗೃಹಾಣ ಪರಮಂ ಗಂಧಂ ಕೃಪಯಾ ಪರಮೇಶ್ವರ ದಿವ್ಯ ಪರಿಮಳಗಂಧಂ ಧಾರಯಾಮೆ ಅಕ್ಷತಾಂ ಧಾರಯಾಮೆ. ಓಂ ಭದ್ರಂ ಗಣೇ ವಿಷ್ಣುಯಾಮ ದೇವಾಃ ಭದ್ರಂ ಪಶ್ಯೇಮಕ್ಷತಾಂ ಶ್ರೇರೈರಂಗೇ ಶಿಷ್ಟವಾಗುಂ ವಿಷೇಮ ದೇವಹಿತಂ ಯದಾ ದೀರ್ಘಸುಮಂಗಲಿ ಭವ ದೀರ್ಘಾಯುಷ್ಮಾನ್ ಭವ ಸಕಲ ಇಷ್ಟಾರ್ಥ ಸಿದ್ಧಿ ಪ್ರಾಪ್ತಿರಸ್ತು. ಇದನ್ನು ಕೇಳಿ ಒಳ್ಳೆ ಕೆಲಸಗಳನ್ನ ಮಾಡಬೇಕು, ಕೆಟ್ಟದ್ದನ್ನು ಬಿಡಬೇಕು. ಒಂದಿಷ್ಟು ನಾವು ಆಚರಣೆಯನ್ನು ಮಾಡಿಸ್ಬೇಕು. ಆಮೇಲೆ ಏನು ಮಾಡಬೇಕು ಅಂದರೆ ದೀಪವನ್ನು ಪ್ರಜ್ವಲಿಸಿ ಮಂತ್ರವನ್ನು ಹೇಳ್ಕೊಟ್ಟೆ ನಿಮಗೆ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನಸಂಪದ ಶತ್ರುಬುದ್ಧಿ ವಿನಾಶಾಯ ದೀಪಂ ಜ್ಯೋತಿರ್ ನಮೋಸ್ತೆ ಮಂತ್ರವನ್ನು ಹೇಳ್ಕೊಟ್ಟೆ. ಆಮೇಲೆ ನಿಮಗೆ ದೀಪಾರಾಧನೆಯನ್ನು ಮಾಡೋಕ್ಕೆ ಹೇಳಿದೆ. ಇದರ ಅರ್ಥ ಏನಪ್ಪ ಅಂದರೆ ಯಾರ ಮನೆಯಲ್ಲಿ ಸದಾಕಾಲವಾಗಿ ದೀಪಾರಾಧನೆ ಆಗ್ತಿರ್ತೋ ಆ ಮನೆಯಲ್ಲಿ ಅಂಧಕಾರವನ್ನು ಹೋಗುತ್ತೆ. ಸಾಯಂಕಾಲ ಬೆಳಗ್ಗೆ ಮಂದಿ ದೀಪಾರಾಧನೆ ಮಾಡ್ತೀರ ಮನೆಯಲ್ಲಿ. ಏನಕ್ಕೆ ಮಾಡ್ತೀವಪ್ಪ ಅಂದರೆ ಮನೆಯಲ್ಲಿ ಒಂದು ಅಂಧಕಾರ ಹೋಗಲಿ, ನಮ್ಮ ಶತ್ರು ಇರ್ತಾರಲ್ಲ ಅವ್ರ ದುರ್ಬುದ್ಧಿ ಎಲ್ಲ ವಿನಾಶ ಆಗಲಿ. ಮತ್ತು ಕತ್ತಲಿಂದ ದೇವರ ಹತ್ರ ಬೀಳ್ಕೊಳ್ಳೋದು, ಕತ್ತಲಿಂದ ನಮ್ಮನ್ನ ಬೆಳಕಿನ ಕಡೆ ಕರ್ಕೊಂಡು ಹೋಗೋ ದೃಷ್ಟಿಸ್ಕೊಂಡು ದೇವರ ಮುಂದೆ ನಾವು ದೀಪಾರಾಧನೆಯನ್ನು ಮಾಡ್ತೀವಿ. ಆಮೇಲೆ ಬಲ ತೊಡೆಯ ಮೇಲೆ ಇಟ್ಕೊಂಡು ಹೇಳಿದೆ ಲೆಫ್ಟ್ ಹ್ಯಾಂಡ್ ನಿಮ್ಮ ಲೆಫ್ಟ್ ಹ್ಯಾಂಡ್ ಇದೆಯಾ ಈಗ. ಓಂ ಕಲಶ್ಯಾಮಕೆ ರುದ್ರ ಖಂಡವಿಷ್ಣಾಸ್ತ ಮೂಲೆ ತತ್ವಸ್ಥೋ ಬ್ರಹ್ಮ
मध्यमसंक्षयितो सागरा सर्वे सप्तद्वीपा वसुन्धरा रुक्तो दोताय जुर्वेदो सामवेदत्रा अंगै च सहिता सर्वे कलशन्तो समुद्रा गायत्रे चैव सावित्रे शान्तिपुष्टे कृता आयन्तं शान्तर्थं धृतक्षयाकारकाः गंगे च यमुने चैव गोदावरे सरस्वते नर्मदा सिन्धु कावेरे जलस्यं समुद्रः इति क्षत्राधिपता आवाय सम्पूज्य तेनोदकेन पूज्य द्रव्याणि गन्धाक्षतं पुष्पं च स्थापयामि पूजयामि अथ श्री गंगाक्षतावायामि स्थापयामि पूजयामि ओम मनुस्मृतोपेतो गंजाडदपतमा आग्नेय सर्वदेवानां धूपोऽयं प्रतिगृह्यता दिव्यधूपमाग्रापयामि धूपानन्तरे महान् नैवेद्यानन्तरे आचमनीयं समर्पयामि पात्रं मधु पूर्णं ददाति मदयोसानेते एकदा ब्रह्मण उपरते एकदैवायस्तेजो ददाति प्रत्यक्ष दीपं संदर्शयामि. ಇನ್ನು ಪೂಜೆಗಂತೂ ಎಲ್ಲರೂ ಕೂತ್ಕೊಂಡಿದ್ವಿ. ಅದ್ರಲ್ಲಿ ಖುಷಿಮಾನ ಬೆಳಗ್ಗೆನೇ ಎಬ್ಬರಿಸಿ ಅವಳಿಗೆ ಸ್ನಾನ ಮಾಡಿಸಿ ಎಲ್ಲ ಕರ್ಕೊಂಡು ಬಂದಿದ್ವಿ. ಅವಳಿಗೆ ನಿದ್ದೆ ಟೈಮ್ ಆಗಲೇ ನಿದ್ದೆ ಬರ್ತಾಯಿತ್ತು. ಬಂದು ನನ್ನ ತೊಡೆ ಮೇಲೆಲ್ಲ ಮಲ್ಕೊತಾ ಇದ್ಲು. ಹಂಗಂಗೆ ಮ್ಯಾನೇಜ್ ಮಾಡಿಕೊಂಡು ಆಯಿತು. ಪೂಜೆ ಅಂತೂ ತುಂಬ ಚೆನ್ನಾಗಿ ಮಾಡಿದ್ರು. ಇನ್ನು ಎಲ್ಲ ಅಲ್ಲೇ ಅಪ್ಪ ಕಾಲು ನೋವು ಬರ್ತಾಯಿದೆ ಅಂತೆಲ್ಲ ಅಲ್ಲಲ್ಲೇ ಕೂತ್ಕೊಂಡು ಬಿಟ್ಟಿದ್ರು. ಸೊ ಆ್ಯಕ್ಚುಲಿ ಒಂದೆರಡು ಚೇರ್ ತಂದು ಹಾಕಿದ್ದಿದ್ರೆ ಬೆಸ್ಟ್ ಆಗ್ತಿತ್ತು. ಅಪ್ಪ ಅವರೆಲ್ಲ ಬೇಡ ಬಿಡು, ಏನಕ್ಕೆ ಸುಮ್ಮನೆ ಪೂಜೆ ಮಾಡಬೇಕಾದ್ರೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು. ಇನ್ನು ನೆರಳು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬರ್ತಾಯಿತ್ತು. ಅಲ್ಲೊಂದು ಮರ ಇತ್ತು ಕಾರ್ನರಲ್ಲಿ. ಆ ಮರದಿಂದ ನಮಗೊಂದು ಸ್ವಲ್ಪ ನೆರಳು ಚೆನ್ನಾಗೇ ಬೀಳ್ತಾ ಇತ್ತು. ಸೊ ಆದ್ದರಿಂದ ನಮಗೆ ಜಾಸ್ತಿ ಏನು ಬಿಸಿಲಪ್ಪ ಅನ್ನೋ ಥರ ಅನಿಸ್ಲಿಲ್ಲ. ಸುಮಾರು ಒಂದು 1.5 hour ಆದರೂ ಪೂಜೆ ಮಾಡಿದ್ರು, ಚೆನ್ನಾಗಿ ಮಾಡಿದ್ರು. ಇನ್ನು ನಮ್ಮದೇನೆಂದರೆ ಸುತ್ತಲೂ ಒಂದು ಕಾಂಪೌಂಡ್ ಥರ ಇದೆ. ಇನ್ನು ಅದೆಲ್ಲ ನೀರನ್ನ ಏನು ಪೂಜೆ ಮಾಡಿದ್ದು, ನೀರು ಅದೆಲ್ಲ ಏನೇನಿತ್ತು ಅದೆಲ್ಲ ಪ್ರೋಕ್ಷಣೆ ಮಾಡ್ಕೊಬನ್ನಿ ಇಡೀ ಸೈಟಿಗೆ ಎಲ್ಲ ಮೂಲೆಗೂ ಅಂತ ಹೇಳಿದ್ರು. ಸೊ ಅದೆಲ್ಲ ಮಾಡಿಕೊಂಡು ನಾವು ಬಂದ್ವಿ. ಪೂಜೆ ಸ್ಟೆಪ್ ಬೈ ಸ್ಟೆಪ್ಪು ಚೆನ್ನಾಗಿ ಮಾಡಿದ್ರು. ಇನ್ನು ವೀಡಿಯೋ ಮಾಡೋದಕ್ಕೆ ನಾವು ಭುವನ್ ಇದ್ದ. ಸೊ ನೋ ಪ್ರಾಬ್ಲಮ್. ಯಾಕಂದ್ರೆ ರಕ್ಷಿತ್ ಅವನು ಪೂಜೆನಲ್ಲಿ ಕೂತಿದ್ರಿಂದ ನಮಗೆ ಭುವನ್ ವೀಡಿಯೋಗೆ ಹೆಲ್ಪ್ ಮಾಡ್ದ. ತುಂಬ ಲಾಂಗ್ ವೀಡಿಯೋ ಇತ್ತು. ಅದನ್ನ ಎಡಿಟಿಂಗ್ ಮಾಡೋಕ್ಕೆ ನನಗೆ ಸ್ವಲ್ಪ ಟೈಮ್ ಸಿಕ್ಕಿರಲಿಲ್ಲ. ಇವಾಗ ಅದನ್ನೇ ತುಂಬ ಅಷ್ಟೆಲ್ಲ ಲಾಂಗ್ ವೀಡಿಯೋ ಹಾಕೋದಕ್ಕಾಗಲ್ಲ, ಸ್ವಲ್ಪ ಶಾರ್ಟಾಗಿ ಹಾಕೋಣ ಅಂತ ಹೇಳಿಬಿಟ್ಟು ನಾನು ಒಂದು ಸ್ವಲ್ಪ ಎಲ್ಲನೂ ಕಟ್ ಮಾಡಿಬಿಟ್ಟು ಸುಮ್ಮನೆ ಒಂದು ಶಾರ್ಟಾಗಿ ಮೇಯ್ನ್ ಏನು ಪೂಜೆ ಮಾಡಿದ್ದೀವಿ ಅದನ್ನು ಮಾತ್ರ ಹಾಕ್ತಾಯಿದ್ದೀನಿ. ಇನ್ನು ಪ್ರತಿಯೊಬ್ಬರಿಗೂ ಇದೊಂದು ಡ್ರೀಮ್ ಅಂತಲೇ ಹೇಳ್ಬೋದು. ನಮ್ಮದೇ ಆದ ಒಂದು ಸೈಟ್ ಇರಬೇಕು, ಒಂದು ಸ್ವಂತವಾದ ಮನೆ ಕಟ್ಟಬೇಕು ಅಂತ. ಇದು ನನ್ನ ಕನಸಿನ ದಿನ ಫಸ್ಟ್ ಸ್ಟೆಪ್ಪು. ಪೂಜೆ ಎಲ್ಲ ಮಾಡಾದಮೇಲೆ ಎಲ್ಲ ಅಂದರೆ ನನ್ನ ಮೊಬೈಲ್ ಏನಾಗೋಯ್ತು ಅಂತಂದರೆ ಸ್ವಿಚ್ ಆಫ್ ಆಗಿಬಿಡ್ತು. ರಾತ್ರಿ ಚಾರ್ಜಿಂಗ್ ಹಾಕೊಂಡು ಮರ್ತುಬಿಟ್ಟಿದ್ದೀನಿ. ಎಲ್ಲರೂ ಬಂದಿರೋ ಎಕ್ಸೈಟ್ಮೆಂಟಲ್ಲಿ ಎಲ್ಲ ಮರ್ತುಬಿಟ್ಟಿದ್ದೀನಿ. ನನ್ನ ಮೊಬೈಲ್ ಒಂದು ಸ್ವಲ್ಪ ಸ್ವಿಚ್ ಆಫ್ ಆಗೋಯ್ತು. ಆಮೇಲೆ ಭುವನ್ ಅವನ ಕ್ಯಾಮ್ರಾದಲ್ಲಿ ವೀಡಿಯೋ ಮಾಡಿಕೊಟ್ಟಿರೋದು. ಅದಕ್ಕೆ ಸ್ವಲ್ಪ ಹಿಂದೆ ಮುಂದೆ ವೀಡಿಯೋಗಳು ಆ ಕಡೆ ಈ ಕಡೆ ಆಗಿರ್ಬೋದು. ಸೊ ಫಸ್ಟು ಎಲ್ಲ ಗುದ್ಲಿದು ಅದು ಪೂಜೆ ಎಲ್ಲ ಆದಮೇಲೆ ಸ್ವಲ್ಪ ಎಲ್ಲರೂ ಅದು ಮಣ್ಣನ್ನೆಲ್ಲ ತೆಗಿಯೋ ಥರ ಗುದ್ಲಿನಲ್ಲಿ ಆ ಥರ ಎಲ್ಲ ಮಾಡಾದಮೇಲೆ ಎಲ್ರಿಗೂ ಸ್ವೀಟ್ ಹಂಚಿದ್ರು. ಮುಖ ಮಾಡಿ ಆ ಕಡೆ ನಿಂತ್ಕೊಳ್ಳಿ. ಸಂಪಾದನೆ ಮಾಡ್ಕೊಂಡಿಲ್ಲ. ನೋಡಿಲ್ಲ ನೀವು Baik, coba. Baik,
ಇನ್ನು ನನ್ನ ಜೊತೆಗೆ ಎಲ್ರಿಗೂ ಖುಷಿನೇ. ಬೆಂಗಳೂರಿನಲ್ಲಿ ಒಂದು ಸೈಟ್ ತೊಗೊಂಡು ಮನೆ ಕಟ್ಟೋದು ಅಂತಂದರೆ ಸುಮ್ಮನೆ ಮಾತೇ ಅಲ್ಲ. ಇದು ನಮ್ಮ ಶ್ರಮದ ಫಲ ಅಂತಲೇ ಹೇಳ್ತೀನಿ. ನಾನು ನಮಗೆ ಗೊತ್ತು ನಾವು ಎಷ್ಟು ಕಷ್ಟಪಟ್ಟಿದ್ದೀವಿ. ಝೀರೋಯಿಂದ ನಾವು ಬಂದಿರೋರು. ನಮಗೆ ಯಾವುದೇ ರೀತಿ ಬ್ಯಾಕ್ ಸಪೋರ್ಟ್ ಆಗಲಿ ಯಾರ್ದೂ ಇಲ್ಲ. ನಾನು ಇಬ್ರೂ ಕಷ್ಟಪಟ್ಟು ನಾವು ಈ ರೀತಿ ಮಾಡಬೇಕು, ಈ ರೀತಿ ಬಿಡಬೇಕು, ಒಂದು ಪ್ಲ್ಯಾನ್ ಮಾಡಿಕೊಂಡು ಒಂದು ಸೈಟ್ ತೊಗೊಂಡು ಮನೆಯೂ ಕೂಡ ಹೀಗೆ ಕಟ್ಟಿಸ್ಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡಿ ಇಷ್ಟು ವರ್ಷಗಳಿಂದ ಇವಾಗ ಆಲ್ಮೋಸ್ಟ್ 2 ವರ್ಷ ಆಯಿತು ನಾವು ಸೈಟ್ ತೊಗೊಂಡು. ಹೀಗೆ ಮನೆ ಕಟ್ಟಬೇಕು, ಹೀಗೆ ಪ್ಲ್ಯಾನ್ ಬರಬೇಕು ಅಂತೆಲ್ಲ ಯೋಚನೆ ಮಾಡಿ ತಾಳ್ಮೆಯಿಂದ ಮಾಡ್ತಾ ಇರೋವಂಥದ್ದು. ಇನ್ನು ಅಪ್ಪ ಅಮ್ಮ ಎಲ್ಲರೂ ಬಂದಿದ್ದಾರೆ. ಖುಷಿ, ಅದಂತೂ ಖುಷಿ ವಿಚಾರ. ಸುಮಾರು ಜನ ಹೇಳ್ತಾನೆ ಇದ್ರಿ, ಅಪ್ಪ ಅಮ್ಮ ಬಂದಿಲ್ವಾ, ಇಲ್ಲ ನೀವು ಅಲ್ಲಿಗೆ ಹೋಗಿಲ್ವಾ ಅಂತ. ಸೊ ಈ ದಿನ ಬರುತ್ತೆ ಅಂತ ಅದಕ್ಕೋಸ್ಕರ ನಾವು ವೆಯ್ಟ್ ಮಾಡ್ತಾಯಿದ್ವಿ. ಇವಾಗ ಅವರು ಬಂದಿದ್ದಾರೆ, ಎಲ್ಲರೂ ಚೆನ್ನಾಗಿದ್ದೀವಿ. ಹಾಗೆ ದೊಡ್ಡಪ್ಪ ದೊಡ್ಡಮ್ಮ ಅಪ್ಪ ಅಮ್ಮ ಎಲ್ಲರೂ ಆಶೀರ್ವಾದನೂ ಕೂಡ ತೊಗೊತಾ ಇದ್ದೀವಿ. ಖುಷಿಮಾಗೆ ಒಂಥರ ಖುಷಿ. ನಮ್ಮ ಮನೆಗೆ ಎಲ್ಲರೂ ಸೇರ್ಕೊಂಡ್ಬಿಟ್ಟಿದ್ದಾರಲ್ಲ, ಅವಳಿಗೆ ಒಂಥರ ಖುಷಿ. ಇನ್ನೂ ಸ್ವಲ್ಪ ಬರೋಕ್ಕಾಗಲಿಲ್ಲ. ಇನ್ನು ಚಾಂದಿ ಶಿಲ್ಪನೂ ಕೂಡ ನೀವು ಕೇಳ್ಬೋದು ಬಂದಿಲ್ವಾ ಅಂತ ಹೇಳಿ. ಇಲ್ಲ, ಅವರು ಬರೋದಕ್ಕೆ ಆಗಲಿಲ್ಲ. ಶಿಲ್ಪ ಬಂದು ತಿರುಪತಿಗೆ ಹೋಗಿದ್ಲು. ಇನ್ನು ಚಾಂದಿ ಪ್ರೆಗ್ನೆಂಟ್ ಇರೋದ್ರಿಂದ ಇಲ್ಲಿಗೆ ಈ ಥರ ಅಂದರೆ ಏನು ಭೂಮಿ ಪೂಜೆಗೆ ಬರೋ ಹಾಗಿಲ್ಲ ಅಂತ ಹೇಳಿದ್ರು. ಸೊ ಆದ್ದರಿಂದ ಚಾಂದಿ ಕೂಡ ಬರಲಿಲ್ಲ. ಇನ್ನು ಟಿಫನ್ಗೆ ಅಂತೇಳಿ ಪೂಜೆ ಎಲ್ಲ ಮುಗೀತು. ಇನ್ನು ಟಿಫನ್ಗೆ ಅಂತ ಹೇಳ್ಬಿಟ್ಟು ಕೇಸರಿ ಬಾತು ಉಪ್ಪಿಟ್ಟು ಕೀರ್ತಿನೇ ಮಾಡಿದರು. ಕೀರ್ತಿಯವರು ಗೊತ್ತಲ್ಲ, ಹೇಳ್ತಾ ಇರ್ತೀನಿ ನಾನು, ಉಪ್ಪಿಟ್ಟು ಅವರೆಕಾಳು ಉಪ್ಪಿಟ್ಟು ಸೂಪರಾಗಿ ಮಾಡ್ತಾರೆ, ವೆಜಿಟೇಬಲ್ ಉಪ್ಪಿಟ್ಟು. ಸೊ ಆದ್ದರಿಂದ ನಾನೇ ಮಾಡಿಕೊಡ್ತೀನಿ ನಿಖಿತಾ ಅಂತ ಹೇಳಿದರು. ಸೊ ಅವರು ಮಾಡಿಕೊಟ್ರು. ಎಲ್ಲ ತಿಂಡಿ ತಿಂದು ಎಲ್ಲರೂ ಮನೆ ಕಡೆಗೆ ಹೊರಟರು. ಸೊ ಅದಾದಮೇಲೆ ನಾವು ಒಂದು ಸ್ವಲ್ಪ ತಲೆ ನಿಂತ್ಕೊಂಡು ಎಲ್ಲ ಸಾಮಾನು ಅಂದರೆ ಪೂಜೆ ಸಾಮಾನು ಏನೇನು ತಂದಿದ್ವಿ ಅದೆಲ್ಲ ಕಾರ್ನಲ್ಲಿ ಎಲ್ಲನೂ ಎತ್ತಿಡ್ತಾಯಿದ್ವಿ. ಮಾಮ ಏನೋ ಹೇಳ್ತಾಯಿದ್ರು, ಅಂದರೆ ಹೇಗೆ ಬರುತ್ತೆ ಏನು ಎತ್ತ ಪ್ಲ್ಯಾನ್, ಏನೋ ಪಕ್ಕದ್ದು ಇನ್ನೊಂದು ಖಾಲಿ ಸೈಟ್ ಇದೆ. ಸೊ ಅದ್ರ ಬಗ್ಗೆ ಏನೋ ಹೇಳ್ತಾಯಿದ್ರು. ಅದನ್ನು ಹಾಗೆ ನೋಡಿಕೊಂಡು ಮಾತಾಡ್ತಾ ನಿಂತ್ಕೊಂಡಿದ್ವಿ ಎಲ್ಲರೂ. ಅಬ್ಬೋ, ಇದಾಗಲ್ವಲ್ಲ ಸಪೋರ್ಟ್, ಅದಾದರೆ ಈಸಿಯಾಗಿ ಇಳಿಬೋದಲ್ಲ. ಸೂಪರ್. ಹಸು ಎಂಟ್ರಿ ಕೊಡ್ತಾ ಇದೆ ಇವಾಗ ನಮ್ಮ ಸೈಟ್ ಒಳಗಡೆ. ಯಾವ ಕಾಲು ಇಡ್ತು ನೋಡಲೇ ಇಲ್ಲ. ಯಾವ ಕಾಲು ಇಡ್ತು, ಒಳಗೆ ಕರೆಸ್ಕೊಂಡ್ಬಿಟ್ರು ಮಾಮ. ಖುಷಿಯಲ್ಲಿ ಇನ್ನೊಂದು ಎಂಟ್ರಿ ಕೊಡ್ತೈತೆ. ಏನ್ ಹೇಳ್ರಿ, ಕಾಯಿನ ಕುಂಬಳಕಾಯಿ ಇಟ್ಬಿಟ್ಟು ಹೌದಾ, ಇದ್ರಲ್ಲೇ ಹಾಕ್ಬಿಡೋಣ, ಇಟ್ಕೊಳ್ರಿ. ಅದು ಯೋಚನೆ ಮಾಡ್ತೀವಿ, ಇಷ್ಟೊಂದು ಜನ ಆಗ್ಬಿಟ್ರಲ್ಲ, ಅದೇ ರಾಜವರ್ಷ ನುಗ್ಬಿಡ್ತು. ಇಲ್ಲ, ಯೋಚನೆ ಮಾಡ್ತೈತೆ, ಅಲ್ಲೇ ನಿಂತ್ಕೊಂಡು ಯೋಚನೆ ಮಾಡ್ತೈತೆ ಏನ್ ಮಾಡೋಣ ಅಂತ. ಹೆಂಗೋ ಬಿಡ್ರಿ ಎಲ್ಲ ಫಸ್ಟ್ ಮಾಟಿ ನಾವು ಪೂಜೆನೇ ಮಾಡಿರ್ಲಿಲ್ಲ. ಬಂದಿದೆ ಇನ್ನು ಇದು ಮಾಡ್ತಪ್ಪ ಆಯ್ತಾ ತಿಂದು ಬಾಯ್. ಹೊರಟ್ರು ಅವರು. ದೊಡ್ಡಪ್ಪ ದೊಡ್ಡಮ್ಮೆಲ್ಲ ಕಾರಲ್ಲಿ ಹೋಗ್ತಿದ್ದಾರೆ. ನಾನು ರಮ್ಯಾ ಮಾಮ ಎಲ್ಲ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನು ಸುಮಾರು ಜನ ಕೇಳ್ತಾ ಇರ್ತೀರ, ಎಲ್ಲಿರೋದು ನಿಮ್ಮ ಸೈಟು ಅಂತ ಸುಮಾರು ಜನ ಕೇಳ್ತಾ ಇರ್ತೀರ. ಇದು ನಾವಿರೋ ಅಪಾರ್ಟ್ಮೆಂಟ್ ನಿಯರೇ ಇರೋದು, ತುಂಬ ದೂರ ಇಲ್ಲ, ಏನಿಲ್ಲ, ಹತ್ರದಲ್ಲೇ ಇದೆ, ವಾಕೇಬಲ್ ಡಿಸ್ಟೆನ್ಸು ಅಷ್ಟೇನೇ. ಸೊ ಗೊತ್ತಿಲ್ಲ, ನನ್ನ ಏನಂತಂದರೆ ಯಾರಿಗೇ ಆಗಲಿ ಒಂದು ಒಳ್ಳೇದು ಮಾಡ್ತಾಯಿದ್ರೆ, ಇಲ್ಲ ಒಳ್ಳೇದನ್ನು ಇನ್ನೊಬ್ರಿಗೆ ಬಯಸ್ತಾಯಿದ್ರೆ ಅವ್ರಿಗೆ ಒಳ್ಳೇದಾಗುತ್ತೆ ಅಂತ ನಂಬಿರೋರು ನಾವು. ಸೊ ಅಂದರೆ ನಾವು ತುಂಬ ಒಳ್ಳೆಯವರು ಅಂದರೆ ನಾವು ಒಳ್ಳೆಯವ್ರ ಹತ್ರ ಒಳ್ಳೆಯವ್ರ ಥರನೇ ಇರಬೇಕು. ಈ ಕೆಟ್ಟ ಜನಗಳ ಹತ್ರ ನಾವು ಒಳ್ಳೆಯವ್ರ ಥರ ಆಡೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ. ಕೆಟ್ಟ ಬುದ್ಧಿ ಕೆಟ್ಟತನ ತೋರಿಸ್ತಾ ಇದ್ದಾರೆ ಅಂತಂದರೆ ಅವ್ರ ಹತ್ರ ನಾವು ಕೆಟ್ಟ ರೀತಿ ನಾವು ತೋರಿಸ್ಲೇಬೇಕಾಗುತ್ತೆ. ಆ ಲೆವೆಲ್ಗೆಲ್ಲನೂ ನಾವು ಅವ್ರು ಕೆಟ್ಟದ್ದು ಬಯಸ್ತಾ ಇದ್ದು ಅವ್ರು ಕೆಟ್ಟದ್ದನ್ನು ನಮಗೆ ಮಾಡ್ತಾಯಿದ್ರು. ನಾವು ಒಳ್ಳೆಯವ್ರ ಥರನೇ ಇಲ್ಲ, ನಾವು ಸಾಚಾ ಅನ್ನೋ ಥರನೇ ತೋರ್ಸೋಕ್ಕಾಗಲ್ಲ. ಒಳ್ಳೆಯವ್ರ ಜೊತೆಗೆ ನಾವು ಒಳ್ಳೆಯವರೇ, ನಮ್ಮ ಜೊತೆಗೆ ಒಳ್ಳೆತನ ಇತ್ತು ಅಂದರೆ ಒಳ್ಳೆತನ ತೋರಿಸ್ತಿದ್ರೆ ನಾವು ಒಳ್ಳೆತನದಿಂದನೇ ಇರ್ತೀವಿ. ಕೆಟ್ಟ ರೀತಿಯಲ್ಲಿತ್ತು ಅಂತಲೇ ನಾನು ಮಾತ್ರ ಬಿಡಲ್ಲ, ನನಗೆ ಕೆಟ್ಟ ಕೋಪ ಬಂದುಬಿಡುತ್ತೆ. ಸೊ ಹಾಗೆ ಯಾವುದೇ ವಿಚಾರದಲ್ಲಾಗಲಿ ಯಾರೇ ವ್ಲಾಗ್ ನೋಡ್ತಾಯಿದ್ರು ಕೂಡ ಕೆಲವ್ರಿಗೆ ಅದು ಅರ್ಥ ಆಗಿರುತ್ತೆ ಅಂತ ಅಂದ್ಕೊತೀವಿ. ಸೊ ಹಾಗೆ ನಾನು ಯಾರ ಸಹವಾಸಕ್ಕೂ ಹೋಗೋದಿಲ್ಲ.
ನನ್ನ ಸವಸಕ್ಕೆ ಬಂದರೆ ಮಾತ್ರ ಸುಮ್ಮನೆ ಇರೋದಕ್ಕೂ ನನ್ನ ಕೈಲಿ ಆಗೋದಿಲ್ಲ. ಹಾಗೆ ಆದಷ್ಟು ನಾನಂತೂ 99.9% ನಾನು ಯಾರ ಸವಸಕ್ಕೂ ಹೋಗಲ್ಲ. ನಾನಾಯಿತು, ನನ್ನ ಮನೆ ಆಯಿತು, ಇವಾಗ ನನ್ನ ಶಾಪ್ ಏನೋ ಒಂದು ಬಿಸ್ನೆಸ್ ಮಾಡ್ಕೋತಿದ್ದೀನಿ, ಅದಾಯಿತು ಅಂತ ಇರೋಳು. ನನ್ನ ಸವಸಕ್ಕೆ ನಾನು ಯಾರ ಸವಸಕ್ಕೆ ಹೋಗಲ್ಲ ಅಂತ ಗೊತ್ತಿದ್ದು ಮತ್ತೆ ನನ್ನ ಸವಸಕ್ಕೆ ಏನಾದ್ರು ಖ್ಯಾತಿ ಎತ್ಕೊಂಡು ಬಂತು ಅಂದರೆ ನಾನು ಸುಮ್ಮನೆ ಬಿಡೋದಿಲ್ಲ, ಆ ಥರ ನಾನು. ಸೊ ಹೀಗೆ ನಾನು ಅಕ್ಕಪಕ್ಕದವ್ರನ್ನೂ ನಾನು ಜಾಸ್ತಿ ಫ್ರೆಂಡ್ಸ್ ಮಾಡ್ಕೊಳ್ಳೋ, ಇದೇ ವಿಚಾರಕ್ಕೆ ಬೇಡ ನಮಗೆ ಯಾವ ಸವಸನೂ ಬೇಡ, ನಾನು ಪಾಡಿಗೆ ನಾವು ಇರೋಣ ಅನ್ನೋ ಥರ ನಾನು ಇರೋಳು. ಸೊ ಹಾಗೆ ಬಂದಿದ್ದೀನಿ. ನಮ್ಮ ರೆಗ್ಯುಲರ್ ವ್ಯೂವರ್ಸು, ನಮ್ಮನ್ನು ಒಳ್ಳೇದು ಬಯಸೋರು, ನಮ್ಮನ್ನು ನೀಟಾಗಿ ಒಂದು ಅಷ್ಟು ವರ್ಷಗಳಿಂದ ನೋಡ್ತಿರೋರಿಗೆ ನಿಮ್ಮೆಲ್ರಿಗೂ ಗೊತ್ತಿರುತ್ತೆ. ಸ್ಟೆಪ್ ಬೈ ಸ್ಟೆಪ್ಪು ನಾವು ಯಾವ ರೀತಿ ಬಂದಿದ್ದೀವಿ ಅನ್ನೋದು ಕೂಡ ನಿಮ್ಮೆಲ್ರಿಗೂ ಗೊತ್ತಿರುತ್ತೆ. ನಮ್ಮ ವೆಲ್ವಿಷರ್ಸು ಕೂಡ ಇದ್ದಾರೆ, ಒಳ್ಳೇದು ಬಯಸೋರು ಇದ್ದಾರೆ. ನಾನು ಅದ್ರ ಬಗ್ಗೆ ಏನು ಮಾತಾಡೋ ಹಾಗಿಲ್ಲ, ಗೊತ್ತಾಗುತ್ತೆ ಎಲ್ರಿಗೂ. ಇನ್ನು ಅಪ್ಪ ಏನಾಯಿತು, ತಿಂಡಿ ತಿಂದಿದ್ದೆ ಲೇಟ್ ಆಯ್ತಲ್ಲ, ಇಲ್ಲಮ್ಮ ಹೊರಡ್ತೀನಿ, ನಾನು ಊರಿಗೆ ಹೋಗಬೇಕು ಅಂತ ಹೇಳಿದ್ರು. ಅಪ್ಪ ಇರೀಪ್ಪ ಅಂತ ಹೇಳಿದೆ, ಇಲ್ಲಮ್ಮ ಹೊರಡ್ತೀನಿ ಅಂತ ಹೇಳಿದ್ರು. ಇನ್ನು ರಮ್ಯನೂ ಕೂಡ ಸ್ವಲ್ಪ ಬ್ಯಾಂಕಲ್ಲಿ ಏನೋ ಕೆಲಸ ಇತ್ತಂತೆ, ಮುಗಿಸ್ಕೊಂಬರ್ತೀನಿ ಅಂತ ಅವಳು ಮುಗಿಸ್ಕೊಂಡು ಹೊರಡ್ತೀನಿ ಅಂದ್ಲು. ಇಲ್ಲ ಊಟ ಮಾಡ್ಕೊಂಡು ಹೋಗಂತೆ ಬಾ ಅಂತ ಹೇಳಿದೆ. ಸೊ ಅದಕ್ಕೋಸ್ಕರ ಸರಿ ಬ್ಯಾಂಕ್ ಕೆಲಸ ಮುಗಿಸ್ಕೊಂಡು ಬರ್ತೀನಿ ಅಕ್ಕ ಅಂತ ಹೇಳಿದ್ರು. ಇನ್ನು ಇವತ್ತು ನಾನು ಹೇಳ್ತಾ ಇರ್ತೀನಿ ಯಾವಾಗಲೂ, ಕೀರ್ತಿಯವರು ಕೇಟ್ರಿಂಗ್ ಕೂಡ ಶುರು ಮಾಡಿದ್ದಾರೆ ಅಂತ. ಇವತ್ತು ಕೀರ್ತಿಯವರೇ ಅವ್ರಿಗೆ ಕೊಟ್ಟಿದ್ದೆ ನಾನು ಆರ್ಡ್ರು, ನಂದೇ ಫಸ್ಟ್ ಆರ್ಡ್ರ್ ಇರಲಿ ಕೀರ್ತಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದೆ. ಚಪಾತಿ, ಆಮೇಲೆ ಮಶ್ರೂಮ್ ಕಬಾಬ್, ಮಶ್ರೂಮ್ ಗ್ರೇವಿ, ಆಮೇಲೆ ಗೀ ರೈಸು, ಇದನ್ನೆಲ್ಲ ಪ್ರಿಪೇರ್ ಮಾಡ್ಕೊಂಡು ತೊಗೊಬಂದರು. ಅಂದರೆ ಕೀರ್ತಿ ಏನಂದರೆ, ಎಲ್ಲರೂ ಬಂದಿದ್ದಾರೆ ನಿಖಿತಾ, ನಿಮಗೂ ಟಯರ್ಡ್ ಆಗಿರುತ್ತೆ, ನಾನೇ ಎಲ್ಲ ಮಾಡ್ಕೊಂಬಂದು ಕೊಡ್ತೀನಿ, ನೀವು ಆರಾಮಾಗಿರಿ ಅಂತ ಹೇಳಿದರು. ಇನ್ನು ಆಯಿತು ಬಿಡು, ದೊಡ್ಡಪ್ಪ ದೊಡ್ಡಮ್ಮ ಎಲ್ಲರೂ ಬಂದಿದ್ದಾರೆ, ಎಲ್ಲರ ಜೊತೆ ಆರಾಮಾಗಿ ಮಾತಾಡಿಕೊಂಡು ಆರಾಮಾಗಿ ಕೂತ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ಒನ್ ಅವರ್ ಬಂದು ಆಲ್ಮೋಸ್ಟ್ ಕೂತ್ಕೊಂಡಿದ್ವಿ ಅಷ್ಟೇ. ಅಷ್ಟರಲ್ಲಾಗಲೇ ಕೀರ್ತಿಯವರು ಅಡುಗೆ ಎಲ್ಲ ಮಾಡಿಕೊಂಡು ತೊಗೊಂಡು ಬಂದರು. ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಏನು ಅಡುಗೆ ಮಾಡಲ್ವ ನೀನು ಅಂತಿದ್ರು. ಆಮೇಲೆ ನಾನು ಹೇಳಿದೆ ಹಿಂಗೆ ಏನು ತರ್ತಾರೆ ಅಂತ ಹೇಳಿದ್ದೆ. ಸೊ ಆಮೇಲೆ ಬಂದಮೇಲೆ ಎಲ್ರಿಗೂ ಕೀರ್ತಿಯವರೇ ಬಡಿಸಿ ಕೊಟ್ಟರು ಅಂತ ತಗೊಂಡೋಗಿ ಕೊಟ್ಟೆ. ಇನ್ನೇನು ಎಲ್ರಿಗೂ ಊಟಕ್ಕೆ ಕೊಡ್ತಾಯಿದ್ದೆ, ಅಷ್ಟರಲ್ಲಿ ರಮ್ಯನೂ ಕೂಡ ಬಂದರು. ಆಮೇಲೆ ಎಲ್ರಿಗೂ ಊಟಕ್ಕೆ ಹಾಕ್ಕೊಡಿದ್ದೀನಿ. ಎಲ್ಲರೂ ಚೆನ್ನಾಗಿದೆ ಅಂತ ಎಲ್ರೂ ಊಟ ಮಾಡ್ತಾಯಿದ್ರು. ಮಶ್ರೂಮ್ ಗ್ರೇವಿ ಆ್ಯಕ್ಚುಲಿ ನಾವು ನಾನ್ ವೆಜ್ ಏನು ಮಾಡೋ ಹಾಗಿಲ್ಲ ಅಲ್ವಾ ಇವತ್ತು. ಸೊ ಅದಕ್ಕೋಸ್ಕರನೇ ಮಶ್ರೂಮ್ ಕಬಾಬು, ಮಶ್ರೂಮ್ ಅದು ಪ್ಲ್ಯಾನ್ ಮಾಡ್ಕೊಂಡಿದ್ದು. ಮಶ್ರೂಮ್ ಬಿರಿಯಾನಿ ಮಾಡೋಣ, ಇಲ್ಲ ಅಂತಂದರೆ ಚಪಾತಿ ಮಾಡೋಣ ಅಂತ. ನಾನು ಚಪಾತಿ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡೆ, ಚೆನ್ನಾಗಿರುತ್ತೆ ಚಪಾತಿ ಗ್ರೇವಿ ಜೊತೆಗೆ ಅಂತ ಹೇಳಿ ಈ ಥರ ಪ್ಲ್ಯಾನ್ ಮಾಡ್ಕೊಂಡ್ವಿ. ಇನ್ನು ಸ್ವೀಟ್ಸ್ ಯಾರು ಏನು ನಮ್ಮ ಮನೇಲಿ ಅಷ್ಟಾಗಿ ಇಷ್ಟಪಡಲ್ಲ, ಅದರಿಂದ ಸ್ವೀಟೆಲ್ಲ ಏನು ಮಾಡಲಿಲ್ಲ. ಇನ್ನು ಬೆಳಗ್ಗೆನೇ ಕೇಸರಿ ಬಾತೆಲ್ಲ ತಿಂದಿದ್ರಲ್ವಾ, ಸೊ ಆದ್ದರಿಂದ ಸ್ವೀಟಿಂದೆಲ್ಲ ಏನು ನಾವು ಪ್ಲ್ಯಾನ್ ಮಾಡೋದಕ್ಕೆ ಹೋಗಲಿಲ್ಲ. ರಿವ್ಯೂ ಕೊಡಿ, ರಿವ್ಯೂ ಹೆಂಗೈತೆ ಅಂತ ನಮ್ಮ ಮಾಮ ಒಬ್ಬರು ರಿವ್ಯೂ ಕೊಡೋದು. ಹೌದಾ ಹೌದಾ ಅವನಿಗೆ ಇಷ್ಟ ಆದರೆ ಕೃಷ್ಣ ಕೊಟ್ಟು ಇನ್ನೆಲ್ರದ್ದು ಊಟ ಚಿಕ್ಕದಾಗಿ ಕ್ಲಿಪ್ಪಿಗೆ ತೊಗೊಂಡಿರೋದು ಅಷ್ಟೇ. ಇನ್ನೆಲ್ರದ್ದು ಊಟ ಆದಮೇಲೆ ಟೀ ಟೈಮು. ರಕ್ಷಿತೆ ನಾನೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದಾನೆ. ನನಗೂ ಸ್ವಲ್ಪ ಇದೆಲ್ಲ ಅಡುಗೆದು ತಿಂಡಿದು ಮತ್ತು ಈ ಕಾಫಿ ಇದೆಲ್ಲ ಸ್ವಲ್ಪ ಫ್ರೀ ಕೊಟ್ಟರು. ಇನ್ನು ದೊಡ್ಡಪ್ಪ ದೊಡ್ಡಮ್ಮ ಮಾಮ ಹಾಗೆ ಅಪ್ಪನೂ ಹೊರಟ್ರು, ಇನ್ನು ಅಮ್ಮನೂ ಕೂಡ ಎಲ್ಲರೂ ಹೊರಡ್ತೀನಿ ಅಂತ ಹೇಳ್ತಾಯಿದ್ರು. ಸೊ ಆದ್ದರಿಂದ ಎಲ್ರಿಗೂ ಅರಿಶಿನ ಕುಂಕುಮ ಕೊಡೋಣ ಅಂತ ನಾನು ಹೇಳಿದೆ ದೊಡ್ಡಮ್ಮಗೆ. ದೊಡ್ಡಮ್ಮ ಇರಿ ದೊಡ್ಡಮ್ಮ ಹೋಗೋರಂತೆ, ಒಂದು ವಾರ ಇದ್ದೋಗ್ರಿ, ಮಮ್ಮಿ ಇದ್ದಿದ್ರೆ ಇರ್ತಾ ಇರಲಿಲ್ವಾ ಅಂತ ಹೇಳಿದೆ. ಆ್ಯಕ್ಚುಲಿ ದೊಡ್ಡಮ್ಮ ಬರೋ ಪ್ಲ್ಯಾನೇ ಇರಲಿಲ್ಲ, ಯಾಕೆಂದರೆ ದೊಡ್ಡಮ್ಮಗೆ ತುಂಬಾ ಬ್ಯಾಕ್ ಪೇಯ್ನ್ ಇದೆ. ದೊಡ್ಡಮ್ಮ ಟ್ರಾವೆಲ್ ಮಾಡೋ ಹಾಗಿಲ್ಲ, ಡಾಕ್ಟ್ರ್ ಹೇಳಿದ್ದಾರೆ ಟ್ರಾವೆಲ್ ಮಾಡಬೇಡಿ ಅಂತ ಹೇಳೋ ಆಗಲ್ಲ ಮಗ ಅಂತ ಹೇಳಿದರು. ನಾನು ಬೇಜಾರಾಗಿದೆ, ಆ್ಯಕ್ಚುಲಿ ಬೇಜಾರಾಗಿದೆ, ದೊಡ್ಡಮ್ಮ ಬರಲ್ಲ ಅಂತ ಹೇಳ್ತಾಯಿತ್ತಲ್ಲ ಅಂದ್ಬಿಟ್ಟು ಬೇಜಾರಾಗಿದೆ. ಆಮೇಲೆ ನಮ್ಮ ಮಾಮ ನಮ್ಮ ದೊಡ್ಡಪ್ಪ ಎಲ್ಲರೂ ಇಲ್ಲ ಬಾ ಹೋಗ್ಬಿಟ್ಟು ಬರೋಣ, ಬೇಜಾರು ಮಾಡ್ಕೋತಾರೆ, ಇವಾಗ ಅವ್ರು ಹೋಯ್ತಾ ಇರಲಿಲ್ವಾ, ಇವಾಗ ನೀವೇ ಆ ಸ್ಥಾನದಲ್ಲಿ ಇರೋದು ಅಂತೆಲ್ಲ ಹೇಳಿ ದೊಡ್ಡಪ್ಪ ದೊಡ್ಡಮ್ಮ ಎಲ್ಲರೂ ಪರವಾಗಿಲ್ಲ ಒಂದಿನ ದೊಡ್ಡಪ್ಪ ಮಾಮ ಒಂದಿನ ತಾನೇ ಹೋಗ್ಬೇಕಾದ್ರೆ ಬಂದುಬಿಡೋಣ, ಸಂಜೆನೇ ಹಿಂದಿನ ದಿನ ಹೋಗೋಣ, ಮಾರನೇ ದಿನ ಬಂದುಬಿಡೋಣ ಬಾ ಅಂತ ಹೇಳ್ಕೊಂಡು ಕರ್ಕೊಂಡು ಬಂದಿದ್ದು. ದೊಡ್ಡಮ್ಮ ಅದೇ ಹೇಳ್ತಾಯಿದ್ರು, ನಾನು ಬರೋ ಥರನೇ ಇರಲಿಲ್ಲ ಅಂತ. ನಾನು ಬರೋಲ್ಲ ಅಂದ್ಕೊಂಡಿದ್ದೆ, ಬಂದಮೇಲೆ ಸರ್ಪ್ರೈಸ್ ಆಗಿದ್ದು ನಾನು ಆ್ಯಕ್ಚುಲಿ. ಅವತ್ತು ಟ್ರೈನ್ ಹತ್ತದ್ಮೇಲೆ ದೊಡ್ಡಮ್ಮನೂ ಬರ್ತಾಯಿದ್ದಾರೆ ಅಂತೆಲ್ಲ ಗೊತ್ತಾಗಿದ್ದು ನನಗೆ ಖುಷಿ ಆಯಿತು. ಇನ್ನು ಅರಿಶಿನ ಕುಂಕುಮ ಕೊಡ್ತಾಯಿದ್ದೆ. ಖುಷಿಮಾಗೆ ಅವಳಿಗಿಷ್ಟ, ಅವಳು ಬಂದು ಕೊಡಬೇಕು ಅರಿಶಿನ ಕುಂಕುಮ ಎಲ್ಲ ಕೊಡೋದು, ಅದೆಲ್ಲ ಇಷ್ಟ. ನಾನು ಈ ಥರ ಹೆಣ್ಮಕ್ಳ ಕೆಲಸ ಏನೇನು ಮಾಡಬೇಕು ಅದೆಲ್ಲ ಇವಾಗಲಿಂದನೇ ಸ್ವಲ್ಪ ಸ್ವಲ್ಪ ಕಲಿಸ್ತಾ ಇರ್ತೀನಿ. ಇದು ಮಾಡು ಖುಷಿಮಾ ಅದು ಮಾಡು ಖುಷಿಮಾ ಅಂತೆಲ್ಲ ಹೇಳ್ಕೊಡ್ತಾ ಇರ್ತೀನಿ, ಅಂದರೆ ಅವ್ರುಗಳಿಗೂ ಗೊತ್ತಾಗಲಿ ಅಂತ ಹೇಳಿ.
ಹೇಳ್ತಾ ಇರ್ತೀನಿ. ಒಟ್ಟಲ್ಲಿ ಎಲ್ಲರೂ ಬಂದಿದ್ದು ನನಗಂತೂ ತುಂಬಾ ಖುಷಿ ಅಂತ ಅನ್ನಿಸ್ತು. ಅಪ್ಪ ಅಮ್ಮನೂ ಕೂಡ ಇರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಆ್ಯಕ್ಚುಲಿ ಏನಕ್ಕೆ ಅಪ್ಪ ಇರಲಿಲ್ಲ ಅಂತಂದರೆ, ಅಪ್ಪ ಇವಾಗ ನಮ್ಮ ರಮ್ಯನ ಮಗ ಅಂದರೆ ನಮ್ಮ ಭಾವನ ಮಗ ಊರಲ್ಲಿ ಓದುತ್ತಾ ಇದ್ದಾನೆ. ಅದಕ್ಕೋಸ್ಕರ ಅವನನ್ನು ಸ್ಕೂಲಿದೆ, ಎಕ್ಸಾಮ್ ಟೈಮ್ ಅಲ್ವಾ, ಬಿಟ್ಬಿಟ್ಟು ಬಂದಿದ್ದಾರೆ ಅಂತ ಹೇಳಿ, ಇಲ್ಲ ಅವನು ಅಂತ ಹೇಳ್ಬಿಟ್ಟು ಅವರು ಕೂಡ ಅಪ್ಪನೂ ಕೂಡ ಹೊರಟ್ಬಿಟ್ರು. ಎಲ್ಲರೂ ಇವಾಗ ಹೊರಡ್ತಾ ಇದ್ದಾರೆ, ಲಗೇಜಲ್ಲಿ ತಗೊಂಡು ಬೇಜಾರು ಅನಿಸ್ತಾ ಇತ್ತು. ಗಾನು ಶೂಸ್ ಹಾಕೋ ಗಾನು. ಅದಕ್ಕೆ ನಾನು ನನ್ನ ತಮ್ಮ ಈ ಕಡೆ ಹೋಗ್ತಾ ಇದ್ದೆ, ಈ ಕಡೆ ಲಿಫ್ಟಲ್ಲಿ ಅವ್ರು ಆ ಕಡೆ ಲಿಫ್ಟಲ್ಲಿ ಹೋದ್ರು. ಹಾಯ್ ಭುವನ್, ಹೌ ಆರ್ ಯು? ಹೊರಡೋ ಟೈಮಲ್ಲಿ ಕೇಳ್ತಾ ಇದ್ವಿ ಏನು ಹೆಂಗಿದೆಯಾ ಅಂತ. ಯಾಕೆ ವ್ಲಾಗ್ ಮಾಡ್ತಾ ಇಲ್ಲ? ಯಾಕೆ ವ್ಲಾಗ್ಸ್ ಮಾಡ್ತಾ ಇಲ್ಲ? ಎಡಿಟಿಂಗ್ ಕಲಿತಾ ಇದ್ದಾನೆ, ಕಮ್ ಬ್ಯಾಕ್ ಆಗ್ತಾನೆ, ಗ್ರ್ಯಾಂಡಾಗಿ ಎಂಟ್ರಿ ಕೊಡ್ತಾನೆ ಫ್ರೆಂಡ್ಸ್. ಲೇಟ್ ಆದರೂ ಲೇಟೆಸ್ಟಾಗಿ ಬರೋಣ ಅಂತ ಪ್ಲ್ಯಾನ್ ನಡೀತಾ ಇದೆ. ಬನ್ನಿ ಅಲ್ಲಿದ್ದಾರಾ? ಬನ್ನಿ ಅಲ್ಲಿ ಸೋಮ್ ರೆಡಿಯಾಗಿದ್ದಾರೆ. ಬಾಯ್ ಖುಷಿಮಾ. ಖುಷಿನಾ? ಹೌದಮ್ಮ. ಓ ಹೌದಾ? ಹಾಂ ಓಕೆ. ಬಾಯ್ ಖುಷಿ. ಬಾರಿ ಯಾವಾಗ ರಜಿತ ಒಂದಿಷ್ಟು ಬಿಟ್ಟು ಬರೋಣ ನೋಡಮ್ಮ, ಬರೋಣ. ಏನು ಬರೋಣ? ನೀನು ಹಂಗಂದ್ರೆ ನಾವು ಹಂಗೆ ಅಂತೇವೆ. ಆಮೇಲೆ ದೊಡ್ಡಪ್ಪ ಮುಂದೆ ಕುತ್ಕೊಂಡ್ಬಿಡ್ರಿ. ದೊಡ್ಡಪ್ಪ ಯಾರು ಮಾಮ ಕೂತ್ಕೊಳುತ್ತಾ ಮುಂದೆ? ಹಾಂ ಹಂಗೆ ಮಾಡ್ರಿ. ಬರಲ್ವಾ? ಯಾವಾಗ ನೋಡಿಬೇಕು ಬಿಸಾಕ್ಬೇಕು. ನೀವು ಇಲ್ಲೇ ಇರ್ಕೊಳ್ಳೋದೇ ನಾವು ಬರೋದೇ ಇಲ್ಲ, ತಿರ್ಗಾಗಲ್ಲ. ಬಂದು ಆದ್ರೆ ಹಿಂಗೆ ಬರ್ತೀನಿ ನಾನು. ಬೆಳಗ್ಗೆ ಬಂದರೆ ವಾಪಸ್ ಇಲ್ಲಿ ಬಂದ್ಬಿಡೋದು. ಖುಷಿ ಬಾಯ್ ಮಾಡಿ, ಖುಷಿ ಬಾಯ್ ಮಾಡಿಸಿ. ಬಾಯ್ ಅಂತೇಳಿ ಬಾಯ್ ಮತ್ತು ಓಕೆಮ್ಮ ಬಾಯ್. ಸರಿ ಅಮ್ಮ, ಬಾಯ್ ಹಾಂ ಕೀರ್ತಿ ಅವ್ರಿಗೆ ಹೇಳ್ತೀನಿ. ಓಕೆ ನಾನಾ? ಯಾಕೆ? ಎಲ್ಲೂ ಇಲ್ಲ, ಮನೆಗೆ ಹೋಗ್ತೀವಿ. ನಿಮ್ಮನ್ನು ಕಳಿಸ್ಕೊಡಕ್ಕೆ ಅಂತ ಬಂದ್ವಿ. ಹೌದಾ ಬರೋಣ ಎಲ್ಲ ಅಪ್ಡೇಟ್ ಕೊಡೋಣ. ಬಿಡೋಗ ಅಲ್ಲಿ ಇದ್ರ ಹತ್ರ ಎಕ್ಸಿಟ್ ಹತ್ರ ಅವ್ರ ಕಾರ ಜಾಗ ಸಾಲ್ತಿರ್ಲಿಲ್ಲ ಅಂತೇಳಿ ಭುವನ್ಗೆ ರ್ಯಾಪಿಡೋ ಬುಕ್ ಮಾಡ್ಕೊಂಡಿದ್ದಾನೆ. ಓಕೆ ಬುವಾ ಬಾಯ್. ಭುವನ್ ಸ್ಟೈಲೆಲ್ಲ ಚೇಂಜ್ ಆಗಿದೆ ಗೈಸ್. ತುಂಬ ದಿನ ಆಯ್ತು ಅನ್ಸುತ್ತೆ ಭುವನ್ನ ನೋಡಿ. ಎಲ್ಲರೂ ಧರ್ಮಸ್ಥಳಕ್ಕೆ ಮುಡಿ ಕೊಟ್ಬಿಟ್ಟಿದ್ದ ಹೋಗಿ, ಇವಾಗ ಬಂದಿದೆ, ಇಷ್ಟಾರು ಬಂದಿದೆ. ಅದೇ ಒಂಚೂರು ಟ್ರಿಮ್ ಮಾಡಿಸ್ಕೊಂಡು ಬಂದವನೇ. ಹಾಂ ಓಕೆ ಬಾಯ್ ಚಿನ್, ಬಾಯ್ ಹಾಂ ಬಾಯ್. ಓಕೆ ಬಾಯ್ ಗಾನು, ಬಾಯ್ ರಮ್ಯಾ. ಸರಿ ಬನ್ನಿರಿ ಹೋಗುವ, ನಾವು ಮನೆ ಕಡೆಗೆ ಕೆಲಸ ಇದೆ ತುಂಬಾ.
ಏನಮ್ಮ ವಾವ್ ಏನು ಹಾಕೊಂಡಿದ್ಯಮ್ಮ? ವಾವ್ ಅಯ್ಯ 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 ರೀ ರೀ ಏನ್ ಹಾಕೊಂಡ್ರಿ ನೀವು? ಏನು ಹಾಕೊಂಡಿದ್ದೀರಾ ತೋರಿಸ್ರಿ ಐ ಐ ಖುಷಿಮಾ. ಐ ಐ ಐ ಐ ಲಿಪ್ಸ್ಟಿಕ್ ಹಚ್ಕೊಬಿಟ್ರವಳೆ ನಾನು ಶಾಪ್ಗೆ ಹೋಗಿ ಬರೋಷ್ಟರಲ್ಲಿ ನೋಡಿ. ಓಕೆ, ಇವಾಗ ರಮ್ಯಾ ಕೂಡ ಹೋಟ್ಲು. ರಮ್ಯಾ ಹೋಟ್ಲು ರೆಡಿಯಾಗಿ ನಮ್ಮ ಮಗ ನಮ್ಮ ಭಾವ ಇಲ್ಲ ಬರೋದು ಲೇಟ್ ಆಗುತ್ತೆ ಬಂದುಬಿಡ್ರಿ ಅಂತಂತೆ. ಅದರಿಂದ ಇವಾಗ ಆಮೇಲೆ ಕೂಡ ಹೋಟ್ಲು. ಟೈಮ್ 7:30. ಶಾಪಿಂದ ಬೇಗ ಬಂದ್ಬಿಟ್ವಿ ನಾವು. ಮತ್ತೆ ಬೇಡ ಮತ್ತೆ ಬೇಡ ಮುದ್ದು. ಕೊಟ್ಬಿಡು ಒಂದ್ಸರಿ ಅಷ್ಟೇ, ಒನ್ ಟೈಮ್ ಅಷ್ಟೇ. ನೋಡಿ ಅಲ್ಲಿ ಖುಷಿ ಅಲ್ಲೋಗಿ ಹಚ್ಕೋತಿರೋದು. ಮುದ್ದು ಬಾಯ್ ಧನು ಬಾಯ್. ಬೇಜಾರು ಇವಾಗ ಬರ್ಬೇಕಾದ್ರೆ ಒಂಥರ ಹೋಗ್ಬೇಕಾದ್ರೆ ಒಂಥರ ನನ್ನ ಮಗಂಗೆ ಇದ್ವಿ ಅಂತ ಹೇಳ್ಬಿಟ್ಟು ಬಂದ್ಬಿಟ್ವಿ. ಇಲ್ಲ ಬರ್ತಾರಲ್ಲ ಅವಾಗ ನೋಡೋಣ. ಮಿಲನ್ ಬರ್ತಾನಲ್ಲ ರಜಕ್ಕೆ ಅವಾಗ. ಹಾಗೆ ಇವಾಗ ಬಂದು ಏನು ಶಾಪ್ ಹತ್ರ ಹೋಗಿ ಎಲ್ಲ ಏನು ವೀಡಿಯೋ ಶೂಟ್ ಮಾಡೋದಿತ್ತು ಒಂದು ಮಾಡಿಬಿಟ್ಟು ಈಗ ಬಂದೆ. ಟೈರ್ಡ್ ಆಗ್ತಾಯಿದೆ, ಮಲ್ಕೊಬೇಕು ಬೇಗನೆ. ಯಾಕಂದರೆ ನೈಟು ಒಂದು 3 hours ಅಷ್ಟೇ ನಿದ್ದೆ ಮಾಡಿರೋದು ನಾನು. 2 ಗಂಟೆಗೆ ಮಲ್ಕೊಂಡು 5 ಗಂಟೆಗೆ ಎದ್ದಿದ್ದೀನಿ ಅದಕ್ಕೋಸ್ಕರ. ಥ್ರೋಟ್ ಸಿಕ್ಕಾಬಿಟ್ಟೆ ಪೇಯ್ನ್ ಆಗ್ತಾಯಿದೆ. ಮಾತಾಡಿ ಫುಲ್ ಇದೆಲ್ಲ ಆಗ್ತಾಯಿದೆ. ಅದಕ್ಕೆ ನಿಂಗಿದೆ ನೋಡಿ ಅಲ್ಲಿ ಇರು. ಅಲ್ಲಿಗೆಲ್ಲ ಹಚ್ಕೊಂಡೈತಿ ಸುಂದ್ರಿ. ಅವ ಕಾಣ್ದಂಗೆ ಎತ್ತಿಟ್ಬಿಡಮ್ಮ ಆ ಕಡೆ ಆದಂಗೆ. ಖುಷಿ ತಗೋಬರ್ಲಾ? ಕಾಣ್ದಂಗೆ ಎತ್ತಿಡಮ್ಮ. ಸರಿನೇ ಒಂದು ಹೊಸ ಕೆಟಲ್ ತಂದೆ. ಬಿಸಿನೀರು ಯಾಕಂದ್ರೆ ನನಗೆ ತುಂಬ ಗಂಟ್ಲು ಪೇನ್ ಆಗ್ತದೆ. ಅವಾಗ ಕೆಟಲಲ್ಲ ಇದು, ಫ್ಲಾಸ್ಕ್ ಇದು. ನೋಡಿ ಗೈಸ್, ಇಲ್ಲಿ ನೋಡಿ, ಎಲ್ಲಿ ನೋಡಿ ಆ ಪಿಂಕ್ ಕಲರ್ ಶೇಡ್ ಅವಳೇ ಹಚ್ಕೊಂಡಿರೋದು. ಒಂದು ಚೂರು ಆ ಕಡೆ ಆಗಿ ನೀಟಾಗಿ ಹಚ್ಕೊಂಡೈತೆ. ನನ್ನ ಬಂಗಾರಿ ಏನು ಹಾಂ ಏನು ಬೇಕು? ಗುಮ್ಮ ಇಲ್ಲ, ಇಲ್ಲೆಲ್ಲಿದೆ ಗುಮ್ಮ ಇಲ್ಲ. ಬಾ ಓಡು. ನೈ ಸೊ ಹಾಗೆ ಆಯಿತು. ಪೂಜೆ ಎಲ್ಲ ಆಯಿತು. ಇವಾಗ ಗಾನಮ್ಮ ಇಲ್ಲೇ ಇರ್ತಾಳೆ. ಇನ್ನು ಮಕ್ಕಿರ್ತೀವರು ಮಧ್ಯಾಹ್ನ ಇದು ಎಲ್ಲ ಮಾಡ್ಕೊಂಡು ಬಂದಿದ್ದೆಲ್ಲ ಇದೆ. ಇವಾಗ ರಮ್ಯಾಗೂ ಸ್ವಲ್ಪ ಕೊಟ್ಟು ಕಳಿಸ್ತಾ ಇದ್ದೀನಿ. ಕೀರ್ತಿರ್ಗೂ ಪಾಪ ಫೋನ್ ಮಾಡಬೇಕು. ಕೊಟ್ಬಿಟ್ಟು ಮಧ್ಯಾಹ್ನ ಹೊಟ್ಬಿಟ್ರು. ಸೊ ಅದರಿಂದ ಅವ್ರಿಗೂ ಫೋನ್ ಮಾಡಬೇಕು. ಓಕೆ ಗೈಸ್, ಇವತ್ತಿನ ವ್ಲಾಗ್ನ ನಾನು ನಿಮಗೆ ಎಂಡ್ ಮಾಡ್ತೀನಿ. ಇವತ್ತಿನ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಹೊಸ ವ್ಲಾಗ್, ನಮ್ಮ ಮನೆಯ ಪ್ಲ್ಯಾನಿಂಗ್ ಎಲ್ಲ ನಿಮಗೆ ಅಪ್ಡೇಟ್ ಸಿಗ್ತಾ ಇರುತ್ತೆ. ಡೈಲಿ ಅಲ್ಲ, ಅಪರೂಪಕ್ಕಾದರೂ ನಾನು ವ್ಲಾಗ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? ಸೊ ಮತ್ತೆ ಸಿಗುವ ಮತ್ತೆ ನಾನು ವ್ಲಾಗಲ್ಲಿ ನಮ್ಮ ಫ್ಯಾಮಿಲಿ ಜೊತೆ ವ್ಲಾಗ್. ತುಂಬ ತಿಂಗಳುಗಳ ನಂತರ ಫ್ಯಾಮಿಲಿ ವ್ಲಾಗ್ ಇದಾಗಿತ್ತು. 1-2 ವ್ಲಾಗ್ ಇಷ್ಟ ಆಗಿದೆ ಎಲ್ರಿಗೂ ಅಂತ ಅಂದ್ಕೊಂಡ್ವಿ. ಆ್ಯಂಡ್ ನಿಮ್ಮೆಲ್ಲರೂ ಬ್ಲೆಸ್ಸಿಂಗ್ ಕೂಡ ನಮ್ಮ ಫ್ಯಾಮಿಲಿ ಮೇಲೆ ಹೀಗೆ ಇರಲಿ. ಯಾಕೆಂದರೆ ನಿಮ್ಮೆಲ್ಲರೂ ಸಪೋರ್ಟ್ ಇಲ್ದಲೆ ಇದೆಲ್ಲ ಸಾಧ್ಯನೇ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಬ್ಲೆಸ್ಸಿಂಗ್ ಆಲ್ಮೋಸ್ಟ್ ಸುಮಾರು ಜನ ಕಮೆಂಟ್ ಬಂದುಬಿಟ್ಟಿರುತ್ತೆ ಆಲ್ಮೋಸ್ಟು. ಹಾಗೆ ಸುಮಾರು ಜನ ಕೂಡ ನಿಖಿತಾ ನಿಮ್ಗೆ ಒಳ್ಳೇದಾಗಲಿ, ಹಾಗೆ ಬೇಗ ಮನೆ ಕಟ್ಟಲಿ, ಹಾಗೆ ಹೀಗೆ ಅಂತ ತುಂಬ ಜನ ವಿಶ್ ಮಾಡ್ತಾಯಿದ್ರಿ. ಅವರೆಲ್ರಿಗೂ ಕೂಡ ನಮ್ಮ ಕಡೆಯಿಂದ ಥ್ಯಾಂಕ್ಸ್ ಸೋ ಮಚ್. ಓಕೆ, ನಿಮ್ಮೆಲ್ಲರ ಏನೋ ಬ್ಲೆಸ್ಸಿಂಗ್ ಇವಾಗ ಈಡೇರ್ತಾ ಇದೆ. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅ ಲಾಟ್. ಬಾಯ್. ಡ್ಯಾನ್ಸ್ ನೋಡಿ, ಡ್ಯಾನ್ಸ್ ಏನದು? ಕಾಯಿ ಇದೆ ಮಮ್ಮ, ಕಾಯಿ ಇದು ಸಪೋರ್ಟ್ ಆಗಬೇಕಂತೆ. ಬಾಯ್ ಮತ್ತು ಬಿಚ್ಚಿ ಹೆಂಗ್ ಬಿಚ್ಲಿ? ಹಂಗ್ ಬಿಚ್ಲಾ? ಆಯ್ತು, ಎಲ್ರಿಗೂ ಬಾಯ್ ಮಾಡ್ಬಿಡು. ಬಾಯ್. ಲಿಪ್ಸ್ಟಿಕ್ ಹಚ್ಕೊಂಡೈತಿ. ನಾನು ಹಚ್ಕೊಂಡಿದ್ದೀನಿ. ಲಿಪ್ಸ್ಟಿಕ್. ವಾವ್, ಅಲ್ಲಿಗೆಲ್ಲ ಹಚ್ಕೊಂಡಿದ್ದಾಳೆ ಖುಷಿ ಅಮ್ಮ ಲಿಪ್ಸ್ಟಿಕ್ನ. ಬೇಕಾದ್ರೆ ಅಮ್ಮಗೊಂದು ಪಪ್ಪಿ ಕೊಡ ಅಮ್ಮಗೊಂದು. ನೋಡಿ, ಲಿಪ್ಪಿ ಕೊಡಲ್ಲ ಅವಳು. ಓಕೆ ಮತ್ತು ಓಕೆ, ಬಾಯ್ ಗೈಸ್. ಬಾಯ್. ಓಕೆ, ಬಾಯ್.
ಹ್ಞೂ